Welcome to Grammar Sensei. Now we discussed what is pronoun, different types of pronoun and pronoun table. First you all know about what is pronoun. Pronoun ಏನು ಅಂತ ಅಂದರೆ ಫಸ್ಟ್ ನಿಮಗೆ ಗೊತ್ತಿರಬೇಕು. ಪ್ರೊನೌನ್ ಮೀನ್ಸ್ ಇನ್ಸ್ಟೆಡ್ ಆಫ್ ನೌನ್ ಬದಲು ನಾವು ಯೂಸ್ ಮಾಡೋದನ್ನ ಪ್ರೊನೌನ್. ಫಾರ್ ಎಕ್ಸಾಂಪಲ್ ಇವಾಗ ಜಾನ್ ಲವ್ಸ್ ಟು ಸ್ಟಡಿ, ಈ ಲವ್ಸ್ ಟು ಸ್ಟಡಿ. ಜಾನ್ ಮೀನ್ಸ್ ನೇಮ್, ಈ ಮೀನ್ಸ್ ಪ್ರೊನೌನ್. ಇವೆರಡೇ ಡಿಫ್ರೆನ್ಸ್ ಅಷ್ಟೇ. ನೇಮ್ ಬದಲು ನಾವು ಪ್ರೊನೌನ್ನ ಯೂಸ್ ಮಾಡ್ತೀವಿ. So here we discussed different types of pronouns. ಒಟ್ಟು 5 ಟೈಪ್ ಆಫ್ ಪ್ರೊನೌನ್ ಇದೆ. ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್, ಪೊಸೆಸಿವ್ ಅಡ್ಜೆಕ್ಟಿವ್, ಪೊಸೆಸಿವ್ ಪ್ರೊನೌನ್ ಆ್ಯಂಡ್ ರಿಫ್ಲೆಕ್ಸಿವ್ ಪ್ರೊನೌನ್. ಇದಿಷ್ಟು ಟೈಪ್ ಆಫ್ ಪ್ರೊನೌನ್ ನಾವು ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ನೌನ್ ಬದಲು, ನೇಮ್ ಬದಲು ಈ ಪ್ರೊನೌನ್ನ ಯೂಸ್ ಮಾಡ್ತೀವಿ ಇಂಡೈರೆಕ್ಟ್ ಆಗಿ. ಸೊ ಯಾವ್ಯಾವ ಟೇಬಲ್ ಬರುತ್ತೆ ಈಗ, ಫಾರ್ ಎಕ್ಸಾಂಪಲ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಪ್ಲ್ಯೂರಲ್ ಕಂಡುಹಿಡಿಯೋಕ್ಕೆ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಗೊತ್ತಾಗುತ್ತೆ. Here, this is the pronoun table. You can easily identify and understand this table. ನೀವು ಮುಂದೆ ಯಾವುದೇ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಥವಾ ಸೆಂಟೆನ್ಸ್ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ ಈ ಟೇಬಲ್ ಯೂಸ್ ಆಗುತ್ತೆ. ನಿಮಗೆ ಪೂರ್ತಿ ಗೊತ್ತಿರಬೇಕು. ಇವಾಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಫಸ್ಟ್ ಪರ್ಸನ್ ಅಂತ ಅಂದರೆ ಒಬ್ಬ ಪರ್ಸನ್ಗೆ ಅಂದರೆ ಇದು ಮೀನ್ಸ್ ನಮಗೆ ನಾವು ಹೇಳ್ಕೊಳ್ತಾ ಇರೋದು. ಇನ್ ಸಿಂಗ್ಯುಲರ್ ಅಂತ ಅಂದರೆ ಏಕವಚನದಲ್ಲಿ ಐ, ಮೀ, ಮೈ, ಮೈನ್, ಮೈಸೆಲ್ಫ್. ಇದಕ್ಕೆ ಯಾವ ಥರ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು ಸೆಂಟೆನ್ಸ್ನ ಅಂತ ಅಂದರೆ, ಇವಾಗ ಸಬ್ಜೆಕ್ಟ್ ಪ್ರೊನೌನಲ್ಲಿ ಐ ಇದೆ. ಯಾವ ಥರ, ಐ ಆಮ್ ರೀಡಿಂಗ್ ಎ ಬುಕ್, ನಾನು ಬುಕ್ ಓದ್ತಿದ್ದೀನಿ. ಇನ್ನು ಆಬ್ಜೆಕ್ಟ್ ಪ್ರೊನೌನ್ ಮೀ ಇದೆ, ಅಲ್ಲಿ ಈ ಗೇವ್ ದ ಬುಕ್ ಟು ಮೀ, ಅವನು ನನಗೆ ಬುಕ್ ಕೊಟ್ಟ. ಸೊ ಈ ಥರ ಕನ್ಸ್ಟ್ರಕ್ಟ್ ಮಾಡ್ಬೇಕು ನೀವು ಸೆಂಟೆನ್ಸ್ನ. ದಿಸ್ ಈಸ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮೀನ್ಸ್ ವಿಚ್ ಯು ಕ್ಯಾನ್ ಟೆಲ್ ಅಬೌಟ್ ಟು ದ ಆಪೋಸಿಟ್ ಒನ್ ಆರ್ ಎನಿ ಅದರ್. ಎದುರುಗಡೆ ಇರೋರಿಗೆ ಅಥವಾ ಮತ್ತೊಬ್ಬರಿಗೆ ಹೇಳುವಂಥ ಒಂದು ಸೆಂಟೆನ್ಸ್ ಇದು. ಯಾವ ಥರ ಅಂದರೆ ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್. ಹೌ ಟು ಕನ್ಸ್ಟ್ರಕ್ಟ್ ಟು ದಿಸ್ ಸೆಂಟೆನ್ಸ್ ಇನ್ ಸಬ್ಜೆಕ್ಟ್ ಪ್ರೊನೌನ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್, ನೀನು ನನ್ನ ಬೆಸ್ಟ್ ಫ್ರೆಂಡ್. ಇನ್ ಆಬ್ಜೆಕ್ಟ್ ಪ್ರೊನೌನ್ ದೇರ್ ಆರ್ ಬೋತ್ ಸೇಮ್ ಯು ಬಟ್ ಡಿಫ್ರೆಂಟ್ ಸೆಂಟೆನ್ಸ್. ಐ ವಿಲ್ ಎಲ್ಪ್ ಯು ಇನ್ ಆಬ್ಜೆಕ್ಟ್ ಪ್ರೊನೌನ್, ನಾನು ನಿನಗೆ ಎಲ್ಪ್ ಮಾಡ್ತೀನಿ. ಸೊ ಈ ಥರ ಡಿಫ್ರೆಂಟ್ ಬರುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್. ದೇರ್ ಆರ್ 3 ಟೈಪ್ಸ್ ಆಫ್ ಥರ್ಡ್ ಪರ್ಸನ್: ಮೇಲ್, ಫೀಮೇಲ್ ಆ್ಯಂಡ್ ನ್ಯೂಟ್ರಲ್. ಸೊ ನೌ ವಿ ಡಿಸ್ಕಸ್ಡ್ ಮೇಲ್ ಸಿಂಗ್ಯುಲರ್. ಸೊ ಥರ್ಡ್ ಪರ್ಸನ್ ಮೇಲ್ ಸಿಂಗ್ಯುಲರ್ ಡಿಸ್ಕಸ್ ಮಾಡ್ತಿದ್ದೀವಿ. ಇವಾಗ ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಇವಾಗ ಥರ್ಡ್ ಪರ್ಸನ್ ಮೇಲ್ಗೆ. ಯಾವ ಥರ ಅಂದರೆ ಕನ್ನಡದಲ್ಲಿ ಅವನು, ಇವನು. ಸೊ ಲೈಕ್ ದಟ್ ವಿ ಕ್ಯಾನ್ ಯೂಸ್ಡ್ ಈ, ಹಿಮ್, ಈಸ್, ಹಿಮ್ಸೆಲ್ಫ್. ಸೊ ಹೌ ಟು ಕನ್ಸ್ಟ್ರಕ್ಟ್ ಟು ದಿಸ್ ಸೆಂಟೆನ್ಸ್ ಇನ್ ಸಬ್ಜೆಕ್ಟ್ ಪ್ರೊನೌನ್ ಈ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್, ಅವನು ಮಾರ್ಕೆಟ್ಗೆ ಹೋಗ್ತಿದ್ದಾನೆ. ಹಿಮ್, ವಿ ಸಾ ಹಿಮ್ ಯೆಸ್ಟರ್ಡೇ. ಸಬ್ಜೆಕ್ಟ್ಗೂ ಆಬ್ಜೆಕ್ಟು ತುಂಬ ಡಿಫ್ರೆನ್ಸ್ ಇದೆ. ಸೊ ಅದೇ ಬೇರೆ ಸೆಂಟೆನ್ಸ್ ಆಗುತ್ತೆ, ಇದೇ ಬೇರೆ ಸೆಂಟೆನ್ಸ್ ಆಗುತ್ತೆ. ಈ ಟೇಬಲ್ ನಿಮಗೆ ಪೂರ್ತಿ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ಇನ್ ಎನಿ ವೇ ಟು ಸೆಂಟೆನ್ಸಸ್. ಅಲ್ಲಿ ಮೇಲ್ ಕಂಪೇರ್ ಮಾಡಿ ಹೇಳಿದ್ವಿ, ಇಲ್ಲಿ ಫೀಮೇಲ್ಗೆ ಕಂಪೇರ್ ಮಾಡಿ ಹೇಳ್ತಿದ್ದೀವಿ. ಇನ್ ಥರ್ಡ್ ಪರ್ಸನ್ ಫೀಮೇಲ್ ಸಿಂಗ್ಯುಲರ್. ಸೊ ಅವಳು, ಇವಳು. ಸೊ ಲೈಕ್ ದಟ್ ಹುಡುಗಿಗೆ ಯಾವ ಥರ ಕಂಪೇರ್ ಮಾಡಿ ಹೇಳ್ತೀವಿ ಅಂತಂದರೆ ಶಿ, ಹರ್, ಹರ್ಸ್, ಹರ್ ಸೆಲ್ಫ್. ಸೊ ಇದಕ್ಕೆ ಸೆಂಟೆನ್ಸ್ ಅಂದರೆ ಶಿ. ಇನ್ ಸಬ್ಜೆಕ್ಟ್ ಪ್ರೊನೌನ್ ಶಿ ಈಸ್ ಕುಕ್ಕಿಂಗ್, ಅವಳು ಕುಕ್ ಮಾಡ್ತಿದ್ದಾಳೆ. ಹರ್ ಆಬ್ಜೆಕ್ಟ್ ಪ್ರೊನೌನ್ ವಿ ಸ್ಪೋಕ್ ಟು ಹರ್, ನಾವು ಅವಳ ಹತ್ರ ಮಾತಾಡಿದ್ವಿ. ಸೊ ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪರ್ಸನ್ ನ್ಯೂಟ್ರಲ್ ಸಿಂಗ್ಯುಲರ್. ಸೊ ಲಾಸ್ಟ್ ವಿ ಡಿಸ್ಕಸ್ಡ್ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಂಡ್ ನಾವು ನ್ಯೂಟ್ರಲ್. ನ್ಯೂಟ್ರಲ್ ಮೀನ್ಸ್ ಇವಾಗ ಯಾವುದಾದ್ರೂ ವಸ್ತುನ ನಾವು ಕಂಪೇರ್ ಮಾಡಿ ಹೇಳ್ಬೇಕಿದ್ರೆ ಇವಾಗ ಅದು, ಇದು. ಸೊ ಆ ಥರ ಹೇಳ್ತೀವಲ್ಲ, ಅದು ಆ ಥರ. ಇಟ್ ಸೆಲ್ಫ್. ಸೊ ಇದಕ್ಕೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸೆಂಟೆನ್ಸು ಅಂತಂದರೆ ಸಬ್ಜೆಕ್ಟ್ ಪ್ರೊನೌನ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ, ಸೊ ಈಗ ಸಬ್ಜೆಕ್ಟ್ ಆಬ್ಜೆಕ್ಟು ಎರಡೂ ಇಟ್ಟಿದೆ, ಆದರೆ ಸೆಂಟೆನ್ಸ್ ಡಿಫ್ರೆಂಟ್ ಬರುತ್ತೆ. ಇವಾಗ ಫಸ್ಟು ನೀವು ಈಸಿ ಟ್ರಿಕ್ ತಿಳ್ಕೊಬೋದು. ಸಬ್ಜೆಕ್ಟ್ ಪ್ರೊನೌನ್ ಮಾಡಬೇಕಾದ್ರೆ ಫಸ್ಟ್ ವರ್ಡೇ ಏನಿದೆ ಆ ಸಿಂಗ್ಯುಲರ್ ಅದೇ ಬರುತ್ತೆ. ಇಟ್ ಈಸ್ ಎ ಬ್ಯೂಟಿಫುಲ್ ಡೇ, ಇದೊಂದು ಸುಂದರವಾದ ದಿನ. ಆದರೆ ಆಬ್ಜೆಕ್ಟ್ ಪ್ರೊನೌನಲ್ಲಿ ಸ್ಟಾರ್ಟಿಂಗ್ ಬರಲ್ಲ. ಫಸ್ಟು ಆಬ್ಜೆಕ್ಟ್ ಏನನ್ನ ಇಂಡಿಕೇಟ್ ಮಾಡ್ತೈತೆ ಅದು. ಐ ಫೌಂಡ್ ಇಟ್ ಆನ್ ದ ಟೇಬಲ್, ನಾನು ಆ ವಸ್ತುನ ಟೇಬಲ್ ಮೇಲೆ ನೋಡಿದ್ದೆ. ಸೊ ಈ ಥರ ಇಂಡಿಕೇಟ್ ಮಾಡುತ್ತೆ. ನಾವು ಪ್ಲ್ಯೂರಲ್. ಲಾಸ್ಟ್ ವಿ ಡಿಸ್ಕಸ್ ಸಿಂಗ್ಯುಲರ್. ಏಕವಚನದಲ್ಲಿ ಯಾವ್ಯಾವ ಥರ ಸೆಂಟೆನ್ಸ್ ಬರುತ್ತೆ ಮೀನ್ಸ್ ಪ್ರೊನೌನ್ಸಿಯೇಷನ್ಸು ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಪ್ಲ್ಯೂರಲ್, ಬಹುವಚನದಲ್ಲಿ ಯಾವ್ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ಫಸ್ಟ್ ಪರ್ಸನ್ ಪ್ಲ್ಯೂರಲ್. ನಮಗೆ ನಾವು ಹೇಳ್ಕೊಳ್ಳುವಂಥದ್ದು ಪ್ಲ್ಯೂರಲ್ ಮೀನ್ಸ್ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಕೊಂಡು ಬಹುವಚನದಲ್ಲಿ ಹೇಳ್ಕೊಳ್ಳುವಂಥದ್ದು. ನೀವು, ತಾವು, ನಾವು. ಸೊ ಈ ಥರ ವರ್ಡ್ ಯೂಸ್ ಮಾಡ್ತೀವಲ್ಲ ಆ ಥರ. ವಿ, ಹಸ್, ಅವರ್ಸ್, ಅವರ್ ಸೆಲ್ಫ್ಸ್. ಸೊ ಇದಕ್ಕೆ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಅಂದರೆ
ವಿ ಆರ್ ಗೋಯಿಂಗ್ ಆನ್ ಎ ಟ್ರಿಪ್, ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ. ಇನ್ ಅಸ್, ದೇ ಇನ್ವೈಟೆಡ್ ಅಸ್ ಟು ದ ಪಾರ್ಟಿ, ಅವರು ನಮ್ಮನ್ನ ಪಾರ್ಟಿಗೆ ಇನ್ವೈಟ್ ಮಾಡ್ತಿದ್ದಾರೆ. ಸೊ ಈ ಥರ ರೆಸ್ಪೆಕ್ಟಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡುವಂಥ ಅಥವಾ ಐಡೆಂಟಿಫೈ ಮಾಡುವಂಥ ಒಂದು ಸೆಂಟೆನ್ಸ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ಲೂರಲ್, ಇನ್ ಆಪೋಸಿಟ್ ಒನ್ ಅಥವಾ ಮತ್ತೊಬ್ಬರಿಗೆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಇನ್ ಬಹುವಚನದಲ್ಲಿ ಪ್ಲೂರಲಲ್ಲಿ ಯಾವ ಥರ ಇರುತ್ತೆ? ಯು, ಯುವರ್ಸ್, ಯುವರ್ ಸೆಲ್ಫ್ಸ್. ಸೊ ಇದಕ್ಕೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಸೆಂಟೆನ್ಸು ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆಬ್ಜೆಕ್ಟು ಪ್ರೊನೌನು, ಸಬ್ಜೆಕ್ಟ್ ಪ್ರೊನೌನು ಎರಡೂ ಯು ಇದೆ. ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು? ಎರಡೂ ಒಂದೇ ಥರ ಕನ್ಸ್ಟ್ರಕ್ಟ್ ಆಗುತ್ತಾ ಸೆಂಟೆನ್ಸು? ಅದು ರಾಂಗ್ ಆಗುತ್ತೆ. ಸಬ್ಜೆಕ್ಟೇ ಬೇರೆ ಬರುತ್ತೆ, ಆಬ್ಜೆಕ್ಟೇ ಬೇರೆ ಬರುತ್ತೆ ಸೆಂಟೆನ್ಸು. ಇವಾಗ ಸಬ್ಜೆಕ್ಟ್ ಪ್ರೊನೌನಲ್ಲಿ ಯು ಆಲ್ ಡಿಡ್ ಎ ಗ್ರೇಟ್ ಜಾಬ್, ಯು, ನೀವೆಲ್ಲ ಉತ್ತಮವಾದ ಕೆಲಸ ಮಾಡಿದ್ದೀರಾ. ಇನ್ ಆಬ್ಜೆಕ್ಟ್ ಪ್ರೊನೌನಲ್ಲಿ ವಿ ಅಪ್ರಿಷಿಯೇಟ್ ಯು, ನಾವು ನಿಮ್ಮನ್ನು ಮೆಚ್ಚಿದ್ದೇವೆ. ಸೊ ಅದೇ ಸೆಂಟೆನ್ಸ್ ಬೇರೆ ಬರುತ್ತೆ, ಈ ಸೆಂಟೆನ್ಸೇ ಬೇರೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಪರ್ಸನ್ ಪ್ಲೂರಲ್. ಸೊ ಲಾಸ್ಟ್ ನಾವು ಸಿಂಗುಲರ್ ಡಿಸ್ಕಸ್ ಮಾಡಿದ್ದು ಥರ್ಡ್ ಪರ್ಸನ್ನು ಯಾವ ಸೆಂಟೆನ್ಸ್ ಬಂದಿತ್ತು? ಈ, ಶಿ, ಅವನು, ಅವಳು, ಈ ಥರ ಪ್ರೊನೌನ್ಸಿಯೇಷನ್ ಬಂತು. ಆದರೆ ಪ್ಲೂರಲ್ ಬಹುವಚನದಲ್ಲಿ ಬರೋದು ಅವರು, ಇವರು, ಈ ಥರ ಬರುತ್ತೆ. ಸೊ ಇದನ್ನು ನೋಡೋದಾದರೆ ದೇ, ದೆಮ್, ದೇರ್ಸ್, ದೆಮ್ಸೆಲ್ವ್ಸ್. ಸೊ ದಿಸ್ ಇಸ್ ದಿ ಪ್ರೊನೌನ್ಸಿಯೇಷನ್ಸ್. ಆ್ಯಂಡ್ ಕನ್ಸ್ಟ್ರಕ್ಟ್ ಮಾಡಬೇಕು ಸೆಂಟೆನ್ಸ್ ಅದಕ್ಕೆ ಅಂತ ಅಂದರೆ ಇವಾಗ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡ್ತಿದ್ದಾರೆ, ಅವರು. ದೆಮ್, ದ ಟೀಚರ್ ಕಾಲ್ಡ್ ದೆಮ್, ಟೀಚರ್ ಅವರನ್ನ ಕೂಗ್ತಿದ್ದಾರೆ. ಸೊ ಅವರು, ಇವರು, ಈ ಥರ ಸೆಂಟೆನ್ಸ್ ಪ್ಲೂರಲಲ್ಲಿ ಬರುತ್ತೆ. ಆದರೆ ಸಿಂಗುಲರ್ ಬೇರೆ, ಪ್ಲೂರಲ್ ಬೇರೆ. ದಿಸ್ ಈಸ್ ಕಂಪ್ಲೀಟ್ ಪ್ರೊನೌನ್ ಟೇಬಲ್. ಇದುವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ, ಸಿಂಗುಲರ್, ಪ್ಲೂರಲ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಅದೆಲ್ಲ ಕಂಪ್ಲೀಟಾಗಿ ಈ ಟೇಬಲಲ್ಲಿ ಇದೆ. ಈ ಟೇಬಲನ್ನು ನೀವು ಕರೆಕ್ಟಾಗಿ ರೆಫರ್ ಮಾಡಿದ್ರೆ ನೀವು ಓನಾಗೆ ಫ್ರೇಮ್ ಮಾಡ್ಬೋದು ಸೆಂಟೆನ್ಸಸ್ನ, ಮತ್ತು ನೀವೇ ಓನಾಗೆ ಒಂದು ಐಡೆಂಟಿಫೈ ಕೂಡ ಮಾಡ್ಬೋದು ಸೆಂಟೆನ್ಸಸ್ನ. ಇವಾಗ ಕನ್ನಡದಲ್ಲಿ ಇವಾಗ ಒಂದು ಫ್ರೇಮ್ ಮಾಡಿ ಸೆಂಟೆನ್ಸ್ ಅಂತ ಅಂದರೆ ನೀವು ಈಸಿ ಮಾಡಿಬಿಡ್ತೀರಾ ಬಹುವಚನ, ಏಕವಚನದಲ್ಲಿ. ಅದೇ ಇಂಗ್ಲೀಷಲ್ಲಿ ಪ್ಲೂರಲ್, ಸಿಂಗುಲರಲ್ಲಿ ಮಾಡಿ ಅಂತ ಅಂದರೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್ ಯಾವ ಥರ ಬರುತ್ತೆ ಪ್ರೊನೌನ್ಸಿಯೇಷನ್ಸು, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದೇ ನೀವು ಈ ಟೇಬಲ್ನ ರೆಫರ್ ಮಾಡ್ತೀವಿ ಅಂತ ಅಂದರೆ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಬರುತ್ತೆ ಸೆಂಟೆನ್ಸಸ್, ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂತ. ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸಬ್ಜೆಕ್ಟ್ ಪ್ರೊನೌನ್, ಆಬ್ಜೆಕ್ಟ್ ಪ್ರೊನೌನ್ ಇಟ್ಕೊಂಡು ಯಾವ ಥರ ನಾವು ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಇಂಟರಾಗೇಟಿವ್ ಸೆಂಟೆನ್ಸ್ ಫ್ರೇಮ್ ಮಾಡ್ತೀವಿ ಅಂತ. ಥ್ಯಾಂಕ್ ಯು.